ನಮಸ್ಕಾರ ಟ್ರೇಡರ್ಸ್. ಟ್ರೇಡರ್ ಅಜಿತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಒಂದು ರೀಲ್ಸ್ ನ ಅಪ್ಡೇಟ್ ಮಾಡಿದ್ವಿ ನಮ್ಮ ಒಂದು ಟ್ರೇಡರ್ ಅಜಿತ್ ಚಾನಲ್ ಅಲ್ಲಿ. ಆ ಚಾನಲ್ $37 ನ ಬುಕ್ ಮಾಡಿದ್ವಿ. ಸೊ ಅದನ್ನ ನಾವು ಗೋಲ್ಡ್ ನ ಫಾಲ್ ನ ಮುಂಚೆನೆ ಪ್ರೆಡಿಕ್ಟ್ ಮಾಡಿ ಆ ಒಂದು ಟ್ರೇಡ್ ಅನ್ನ ಪ್ಲೇಸ್ ಮಾಡಿರ್ತೀವಿ. ಅದರಲ್ಲಿ ನಿಮಗೆ $37 ನ ಪ್ರಾಫಿಟ್ ಆಗಿರುತ್ತೆ. ಅದನ್ನ ರೀಲ್ಸ್ ನ ಕೂಡ ನಾವು ಬಿಟ್ಟಿರ್ತೀವಿ ನಮ್ಮ ಒಂದು ಚಾನಲ್ ಅಲ್ಲಿ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಈ ಒಂದು ಟ್ರೇಡಿನ ಹಿಂದಿನ ಲಾಜಿಕ್ ಏನು ಅಂತ. ಸೊ ಹಾಗೆ ನಿಮಗೋಸ್ಕರ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡಿ. ನಿಮಗೂ ಕೂಡ ಈ ಒಂದು ಟ್ರೇಡಿನ ಹಿಂದಿನ ಲಾಜಿಕ್ ಅರ್ಥ ಆಗುತ್ತೆ. ಸೊ ಬನ್ನಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ XAU USD ಗೋಲ್ಡ್ ನ ಒಂದು ಚಾರ್ಟ್ ನೀವು ನೋಡಬಹುದು. ಇಲ್ಲಿ XAUSD ಗೋಲ್ಡ್ ನ ಚಾರ್ಟ್ ಅನ್ನ ನಾವು ಹಾಕಿದೀವಿ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಈ ಒಂದು ಚಾರ್ಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಮಾರ್ಕೆಟ್ ನೀವು ನೋಡಬಹುದು ಒಂದು ಉತ್ತಮವಾದಂತಹ ಫಾಲ್ ನೇ ಕೊಡ್ತಾ ಇತ್ತು. ಓಕೆ, ಮಾರ್ಕೆಟ್ ಒಂದು ಡೌನ್ ಸೈಡ್ ಮೊಮೆಂಟಮ್ ಅನ್ನೇ ನಮಗೆ ಕೊಡ್ತಾ ಇರೋದು ಕ್ಲೀನ್ ಆಗಿ ನಮಗೆ ಕಾಣುತ್ತೆ. ಓಕೆ, ಸೊ ನಾವು ಎಲ್ಲಿ ಈ ಟ್ರೇಡ್ ಅನ್ನ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಆಗಿ ನಾವು ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನಾವು ಇಲ್ಲಿ ಒಂದು ಸಪೋರ್ಟ್ ಲೈನ್ ಅನ್ನ ನಾನು ಐಡೆಂಟಿಫೈ ಮಾಡ್ತೀನಿ ಮುಂಚೆನೆ. ಸೊ ಎಲ್ಲಿ ಈ ಒಂದು ಜಾಗದಲ್ಲಿ ಒಂದು ಸಪೋರ್ಟ್ ಲೈನ್ ಅನ್ನ ನಾವು ರೇಂಜ್ ಅನ್ನಾಗಿ ಮಾರ್ಕ್ ಮಾಡಿರ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು ಮಾರ್ಕೆಟ್ ಪ್ರತಿ ಸೆಲ್ ಈ ಒಂದು ಜಾಗದಿಂದ ಒಂದು ಸಪೋರ್ಟ್ ಅನ್ನ ತಗೋತಾ ಇತ್ತು. ಮತ್ತೆ ಈ ಜಾಗದಿಂದನೂ ಮಾರ್ಕೆಟ್ ಒಂದು ಸಪೋರ್ಟ್ ಅನ್ನ ತಗೊಂಡಿದೆ. ಮತ್ತೆ ಇದೇ ಜಾಗದಿಂದ ಮಾರ್ಕೆಟ್ ಒಂದು ಸಪೋರ್ಟ್ ಅನ್ನ ತಗೊಂಡಿದೆ. ಸೊ ಅಗೇನ್ ಇದೇ ಜಾಗಕ್ಕೆ ಬಂದಾಗ ಮಾರ್ಕೆಟ್ ಒಂದು ಬ್ಯೂಟಿಫುಲ್ ಕ್ಯಾಂಡಲ್ ನ ಇಲ್ಲಿ ಮಾಡುತ್ತೆ, ನೀವು ಅಬ್ಸರ್ವ್ ಮಾಡಬಹುದು. ಸೊ ಅದು ಎಲ್ಲಿ ಅಂತ ಹೇಳಿದ್ರೆ, ಈ ಒಂದು ಜಾಗದಲ್ಲಿ ಪ್ರತಿ ಸಲ ಈ ಜಾಗಕ್ಕೆ ಬಂದಾಗ್ಲೂ ಕೂಡ ಬೈಯರ್ಸ್ ಆಕ್ಟಿವೇಟ್ ಆಗಿ ಬೈಯಿಂಗ್ ಪ್ರೆಷರ್ ಅನ್ನ ತೋರಿಸ್ತಾ ಇದ್ರು. ಸೊ ಫೋರ್ತ್ ಟೈಮ್ ಮಾರ್ಕೆಟ್ ಬಂದಾಗ್ಲೂ ಕೂಡ ಒಂದು ಬೈಯಿಂಗ್ ಪ್ರೆಷರ್ ಅನ್ನ ಮಾರ್ಕೆಟ್ ಇಲ್ಲಿ ಕ್ಲೀನ್ ಆಗಿ ಇಂಡಿಕೇಟ್ ಮಾಡುತ್ತೆ. ಸೊ ನೀವು ನೋಡಬಹುದು ಇಲ್ಲಿ ಈ ತರ ಒಂದು ಕ್ಯಾಂಡಲ್ ಫಾರ್ಮ್ ಆಗಿರೋದು ನಿಮಗೆ ಕಾಣುತ್ತೆ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ? ಈ ಕ್ಯಾಂಡಲ್ ಒಂದು ಬೈಯರ್ಸ್ ಈ ಒಂದು ಜಾಗದಲ್ಲಿ ಮತ್ತೆ ಆಕ್ಟಿವೇಟ್ ಆಗಿದ್ದಾರೆ ಅಂತ ಒಂದು ಇಂಡಿಕೇಟ್ ಮಾಡುವಂತಹ ಕ್ಯಾಂಡಲ್ ಆಗಿರುತ್ತೆ ಈ ಒಂದು ಕ್ಯಾಂಡಲ್. ಸೊ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಒಂದು ಬೈಯಿಂಗ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ರಿಟೇಲರ್ಸ್ ಕೂಡ ಈ ಒಂದು ಜಾಗದಲ್ಲಿ ಬೈಯಿಂಗ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಆಗಿ ಈ ಒಂದು ಜಾಗದಲ್ಲಿ ನಾನು ಸೆಲ್ ಸೈಡ್ಗೆ ಒಂದು ಪ್ಲಾನ್ ನ ಮಾಡ್ತೀನಿ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ಓವರ್ ಆಲ್ ಟ್ರೆಂಡ್ ನೀವು ನೋಡೋದಾದ್ರೆ ಒಂದು ಡೌನ್ ಸೈಡ್ ಅಲ್ಲೇ ಇದೆ. ಸೊ ಟ್ರೆಂಡ್ ಈಸ್ ಆಲ್ವೇಸ್ ಅವರ್ ಫ್ರೆಂಡ್. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಜಾಗದಲ್ಲಿ ಎಕ್ಸಾಕ್ಟ್ ಆಗಿ ಈ ಒಂದು ಕ್ಯಾಂಡಲ್ ನ ಒಂದು ಸೈಕಾಲಜಿನ ರೀಡ್ ಮಾಡ್ಬಿಟ್ಟು ಕ್ಲೀನ್ ಆಗಿ ನಾನು ಒಂದು ಸೆಲ್ ಸೈಡ್ಗೆ ಪ್ಲಾನ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಇದನ್ನ ನಾನು 1 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡ್ತೀನಿ. ಸೊ 1 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡಿದಾಗ ಇಲ್ಲಿ ಮತ್ತೆ ಬೈಯರ್ಸ್ ಆಕ್ಟಿವೇಟ್ ಆಗಿದ್ದಾರೆ ಅಂತ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಬೈಯಿಂಗ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ ಈ ಒಂದು ಲೋನ ಬ್ರೇಕ್ ಆಗುತ್ತೆ, ಆಗ ನನ್ನ ಒಂದು ಎಂಟ್ರಿನ ನಾನು ಈ ಒಂದು ಜಾಗದಲ್ಲಿ ಪಡಿತೀನಿ. ಎಕ್ಸಾಕ್ಟ್ ಆಗಿ ಈ ಒಂದು ಜಾಗದಲ್ಲಿ ನಾನು ಎಂಟ್ರಿನ ಪಡಿತೀನಿ. ಸೊ ಅದು ಯಾವ ತರ ಅಂತ ನೋಡೋಣ ಬನ್ನಿ. ಸೊ ಎಕ್ಸಾಕ್ಟ್ ಆಗಿ ನಾನು ಈ ಒಂದು ಜಾಗದಲ್ಲಿ ಎಂಟ್ರಿನ ಪಡಿತೀನಿ. ಸೊ ನಮ್ಮ ಒಂದು ಸ್ಟಾಪ್ ಲಾಸ್ ಈ ಒಂದು ಕ್ಯಾಂಡಲ್ ನ ಮೇಲ್ಗಡೆ ನಾನು ಪ್ಲೇಸ್ ಮಾಡ್ತೀನಿ. ನಮ್ಮ ಒಂದು ಟಾರ್ಗೆಟ್ 1:1 ಅನ್ನ ನಾವು ಈಸಿಲಿ ಆಗಿ ಅಚೀವ್ ಅನ್ನ ಮಾಡ್ತೀವಿ. ನೀವು ನೋಡ್ಬೋದು 1:1 ಈಸಿಲಿ ನಮ್ಮ ಒಂದು ಟಾರ್ಗೆಟ್ ಅಚೀವ್ ಆಗುತ್ತೆ. ಬಟ್ ಅದೇ ಟ್ರೇಡ್ ಅನ್ನ ನಾನೇನಾದ್ರೂ ಓವರ್ ನೈಟ್ ಹೋಲ್ಡ್ ಮಾಡಿದಿದ್ರೆ ನಮಗೆ ಉತ್ತಮವಾದಂತಹ ಲಾಭ ಆಗ್ತಾ ಇತ್ತು. ಅದು ಎಷ್ಟು ಅಂತ ಹೇಳಿದೆ, ನಿಯರ್ ಬೈ 1:6.7 ಅಷ್ಟು ಲಾಭ ನಮಗೆ ಓವರ್ ನೈಟ್ ಅಲ್ಲಿ ಆಗ್ತಾ ಇತ್ತು. ಬಟ್ ಸ್ಟಿಲ್ ನಾವು 1:1ಗೆ ಪ್ಲಾನ್ ಮಾಡಿದ್ರಿಂದ ನಾವು ಈ ಒಂದು ಟ್ರೇಡ್ ಅನ್ನ 1:1 ಗೆನೆ ಕ್ಲೋಸ್ ಮಾಡಿರ್ತೀವಿ. ಸೊ ಈ ಒಂದು ಟ್ರೇಡಿನ ಹಿಂದಿನ ಲಾಜಿಕ್ ನಿಮಗೂ ಎಲ್ಲರಿಗೂ ಕೂಡ
ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿನ್ನೆ ನಾವು ರೀಲ್ಸ್ನ ಕೂಡ ಅಪ್ಡೇಟ್ ಮಾಡಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ವಿ. ಆ ರೀಲ್ಸ್ನ ಒಂದ್ಸತಿ ನೋಡ್ಕೊಂಬರೋಣ ಬನ್ನಿ. ಸೊ ಇದು ನಮ್ಮ ಟ್ರೇಡರ್ ಅಜಿತ್ ಚಾನೆಲ್. ನಿನ್ನೆ ಈ ಒಂದು ಚಾನಲಲ್ಲಿ ನಾವು ಈ ರೀಲ್ಸನ್ನ ಅಪ್ಡೇಟ್ ಮಾಡಿದ್ವಿ. ಸೊ ನಾನೊಂದ್ಸಲಿ ಪ್ಲೇ ಮಾಡ್ತೀವಿ ನೋಡಿ. ಇವತ್ತಿನ ಗೋಲ್ಡ್ ಚಾರ್ಟ್ ಅಲ್ಲಿ ಒಂದು ಉತ್ತಮವಾದ ಫಾಲ್ ಕಾಣುತ್ತೆ. ಆ ಫಾಲ್ ನ ನಾವು ಈಸಿಲಿ ಆಗಿ ಐಡೆಂಟಿಫೈ ಮಾಡಿ $37 ಪ್ರಾಫಿಟ್ ಮಾಡಿದೀವಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ನೋಡಿದ್ರಲ್ಲ, ಸೊ ಈ ಒಂದು ವಿಡಿಯೋ ಈ ಲಾಜಿಕ್ ಮೇಲೆ ತಗೊಂಡಿರುವಂಥ ಟ್ರೇಡ್ ಆಗಿರುತ್ತೆ. ಸೊ ವೆರಿ ಸಿಂಪಲ್ ಲಾಜಿಕ್ ಆಗಿರುತ್ತೆ. ಎಲ್ಲ ಬೈಯರ್ಸ್ನ ಸೆಲ್ಲ ಸ್ಟ್ರ್ಯಾಪ್ ಮಾಡಿ ಅಲ್ಲಿಂದ ಒಂದು ಉತ್ತಮವಾದಂಥ ಫಾಲ್ನ ಕೊಟ್ಟಿರುತ್ತೆ. ಸೊ ಈ ಒಂದು ಲಾಜಿಕ್ ನಿಮಗೂ ಕೂಡ ಅರ್ಥ ಆಗಿದೆ ಅನ್ಕೊಂತೀನಿ. ಇದೇ ಥರ ವಿಡಿಯೋಗಳು ನಿಮಗೂ ಕೂಡ ಬೇಕಾದರೆ ನೀವು ಕೂಡ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.